ಈ ಸಮಗ್ರ ಪಂಚರಾಜ್ಯ ಚುನಾವಣೆಯ ಫಲಿತಾಂಶಗಳನ್ನು ನೋಡಿದಾಗ ಒಂದು ಸಂದೇಶ ಭಾಳ ಸ್ಪಷ್ಟವಾಗಿದೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ದಕ್ಷಿಣ ಭಾರತ ಆಗ್ತಾ ಇರತಕ್ಕಂಥದ್ದು ಸ್ಪಷ್ಟವಾದ ಸೂಚನೆ ದಕ್ಷಿಣ ಭಾರತ ರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ತಿಳಿದು ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಉಪಚುನಾವಣೆಗಳಲ್ಲಿ ಅಥವಾ ಇನ್ನೂ ಚುನಾವಣೆ ಸಂಪೂರ್ಣ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ತಕ್ಕಂಥದ್ದು ಭಾಳ ಸ್ಪಷ್ಟ. ಉತ್ತರ ಪೂರ್ವ ರಾಜ್ಯಗಳಲ್ಲಿ ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಮಾಡಿ SIR ಮಾಡಿರ್ತಕ್ಕಂಥ ಚುನಾವಣೆ, ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾಗಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಾನು ಅಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿದ್ದೆ. ಅಲ್ಲಿ ನೋಡಿದಾಗ ಅಮೇರಿಕಾದ 7 ಫ್ಲೀಟ್ ಒಂದು ಬಂದಿರಲಿಲ್ಲ ಮತ್ತು ರಾಫೇಲ್ ಜೆಟ್ಗಳನ್ನ ಅಲ್ಲಿ ಇಟ್ಟಿರಲಿಲ್ಲ. ಬಾಕಿ ಸಂಪೂರ್ಣವಾದ ಪೊಲೀಸು, ಮಿಲಿಟ್ರಿ ಎಲ್ಲವನ್ನೂ ಸಹ ಇಟ್ಟು 93 ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯಿಂದ ತೆಗೆದಿದ್ದಾರೆ. 93 ಲಕ್ಷ ಜನ ಮತದಾರ ಪಟ್ಟಿ ತೆಗೆದಿರೋ ಸಂದರ್ಭದಲ್ಲಿ ಏನಾಗ್ಬೋದು ಅಂತ ತಿಳ್ಕೊಳ್ಳಿ. ಆವರೆಗೂ ಸಹ ಸಂಪೂರ್ಣವಾಗಿ ಸರ್ಕಾರಿ ಯಂತ್ರತಂತ್ರಗಳನ್ನು ಮತ್ತು ಸಂವಿಧಾನಿಕ ಸಂಘ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಚುನಾವಣೆ ಫಲಿತಾಂಶ ನಾವು ನೋಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ಧಕ್ಕೆ. ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಾಗ ನಮ್ಮ ಇಬ್ಬರು ಅಭ್ಯರ್ಥಿಗಳು SIR ಲಿಸ್ಟಲ್ಲಿ ಬಂದಿದ್ದರು. ಒಬ್ಬರು ಅಡ್ಜುಡಿಕೇಷನ್ಗೆ ಹೋಗಿ ಕೋರ್ಟ್ ಅವರಿಗೆ ರಿಲೀಫ್ ಕೊಡ್ತು, ಬಾಕಿ ಒಬ್ಬರು ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಬೇರೆ ಅಭ್ಯರ್ಥಿನ ಆಗಬೇಕಾಯಿತು. ಆ ರೀತಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಸರೆಂಡರ್ ಮೋದಿ ಅವರು ಮತ್ತು ತಡೀಪಾರ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಿಂತು ಸರ್ಕಾರಿ ಯಂತ್ರತಂತ್ರಗಳನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಲ್ಲ, ಅದು ಒಳ್ಳೆಯ ಸಂದೇಶನೇ. ದಾಳಿ, ಹೊಡೆದಾಟ, ಬಡದಾಟ ಏನು ಭಾರತೀಯ ಜನತಾ ಪಾರ್ಟಿಯವರು ಏನು ಸ್ವರ್ಗಲೋಕದಿಂದ ಬಂದಿದ್ದಾರ, ಅವರು ಅಷ್ಟೇ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಆದರೆ ಅವರನ್ನು ಉಪಯೋಗಿಸ್ಕೊಂಡು ಸರ್ಕಾರಿ ಯಂತ್ರತಂತ್ರಗಳಂತ ಅದಕ್ಕೆ ಹೇಳಿದ್ದು, ಅವ್ರನ್ನ ಉಪಯೋಗಿಸ್ಕೊಂಡು ತಾವು ಅಸಂವಿಧಾನಿಕವಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ತಪ್ಪು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಅಲ್ಲ, ಜನ ತಾವು ಚೇಂಜ್ ಬಯಸಿದ್ರೆ ಭಾಳ ಸಂತೋಷ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ನಾವು ನೆಲದ ಕಾನೂನನ್ನು ಗೌರವಿಸ್ತಕ್ಕಂಥ ಜನ. ಇಲ್ಲಿ ಆ ರೀತಿ ಷಡ್ಯಂತ್ರಗಳು, ಕುತಂತ್ರಗಳು ನಡೆಯೋದಿಲ್ಲ. ಆದರೆ ಉತ್ತರ ಪೂರ್ವ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಇಲ್ಲಿ ಯಾಕೆ ಅಷ್ಟೊಂದು ಮಿಲಿಟ್ರಿ, ಪೊಲೀಸು, ಯಂತ್ರತಂತ್ರಗಳನ್ನೆಲ್ಲ ಉಪಯೋಗಿಸ್ಕೊಳ್ಳಿಲ್ಲ, ಸರ್ಕಾರಿ ಸಾಂವಿಧಾನಿಕ ಸಂಘ ಸಂಸ್ಥೆಗಳನ್ನೆಲ್ಲ ಯಾಕೆ ಉಪಯೋಗಿಸ್ಕೊಳ್ಳಿಲ್ಲ? ಯಾಕಂದರೆ ಇಲ್ಲಿ ಜನ ಭಾಳಷ್ಟು ಸೂಕ್ಷ್ಮಮತಿಗಳು ಎಚ್ಚೆತ್ತುಕೊಂಡಿದ್ದರು. ಯಾವುದೇ ಕಾರಣಕ್ಕೂ ಸಹ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಮಾಡಬೇಕು ಅಂತ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮೊದಲೇ ಗೊತ್ತಿತ್ತು ದಕ್ಷಿಣ ಭಾರತದಲ್ಲಿ ಎಲ್ಲೂ ಅವರು ಬಾಲ ಬಿಚ್ಚಕ್ಕಾಗೋದಿಲ್ಲ ಅಂಥೇಳಿ. ಅಲ್ಲೇ ಅದಕ್ಕೇನು ಪ್ರಯತ್ನ ಮಾಡಲಿಲ್ಲ. ಎಲ್ಲ ರೀತಿಯ ಪ್ರಯತ್ನವನ್ನು ಸಹ ಮಾಡಿದ್ರು. ಅವರ ಸ್ವಂತ ಸೈದ್ಧಾಂತಿಕ ವಿಚಾರಗಳನ್ನು ಸಹ ರಾಜಿ ಮಾಡಿಕೊಂಡು ಕೇರಳದಲ್ಲಿ ಒಳ್ಳೆ ದನದ ಮಾಂಸವನ್ನು ನಾವು ಸರಬರಾಜು ಮಾಡ್ತೀವಿ ಅಂತೆಲ್ಲ ಕೊಟ್ಟರೂ ಸಹ ಅಲ್ಲೇನೂ ಅವ್ರಿಗೆ ಅವಕಾಶ ಆಗಲಿಲ್ಲ. ಆದ್ದರಿಂದ ಉತ್ತರ ಪೂರ್ವ ರಾಜ್ಯಗಳಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಇವ್ರು ಗೆದ್ದಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಆ ಥರ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಹೇಳ್ತೀರಿ, ಯಾವ ಸರ್ಕಾರ ಇದೆ ಅದರ ವಿರುದ್ಧವಾಗಿ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸಂಪೂರ್ಣವಾಗಿ TMC ನಿರ್ಣಾಮ ಆಗಬೇಕಾಗಿತ್ತು. ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಸೋಲಿಸ್ತಾ ಇರ್ತಕ್ಕಂಥ, ಅವ್ರಿಗೆ ಶಕ್ತಿ ತುಂಬ್ತಾ ಇರೋದು ಈ ರೀಜನಲ್ ಪಾರ್ಟೀಸ್ ಏನಿದೆ. ರೀಜನಲ್ ಪಾರ್ಟೀಸು
ಕಾಂಗ್ರೆಸ್ನ ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡು ನಮ್ಮನ್ನು ಮುಗಿಸಿದ್ರು. ಆದರೆ ಇವತ್ತೇನಾದರೂ ಒಂದು ಪ್ರಬಲವಾದ ವಿರೋಧ ಪಕ್ಷವಾಗಿ ಪಾರ್ಲಿಮೆಂಟಲ್ಲಾಗಲಿ ಬೇರೆ ರಾಜ್ಯಗಳಲ್ಲಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದು TMC ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ನೀವು ಶಿವಸೇನೆ ಇರ್ಬೋದು, ಅಥವಾ ಅಕಾಲಿದಲ್ಲಿರ್ಬೋದು, ಎಲ್ಲ ಜನತಾದಳ ಇರ್ಬೋದು, ಎಲ್ಲವೂ ಸಹ NCP ಇರ್ಬೋದು, ಇವೆಲ್ಲವೂ ಸಹ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಹಾಯ ತಗೊಂಡು ಮಾಡಿದ್ರು. ಈಗ ಭಾರತೀಯ ಜನತಾ ಪಾರ್ಟಿ ಅವ್ರನ್ನೆಲ್ಲ ಮುಗಿಸ್ತಾ ಇದೆ. ಆದ್ದರಿಂದ ಏನಾದರೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ರಾಷ್ಟ್ರೀಯತೆ ಉಳ್ಕೊಳ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಅದನ್ನು ಉಳಿಸ್ತೀವಿ ಅನ್ನೋ ಭರವಸೆ ನಮಗಿದೆ. ತಮಿಳುನಾಡಲ್ಲಿ ಸರ್ TVKಗೆ ಮೂರನೇ ಪ್ಲೇಸ್ಗೆ ಹೋಗಿದೆ DMK. ಅದು ಕೂಡ ದೊಡ್ಡ ಜನ್ ಝಿ ಅನ್ನೋದೇನಿದೆ ನೋಡಿ, ಅದು ಭಾಳ ಪ್ರಬಲವಾಗಿ ಅಲ್ಲಿ ಕಾರ್ಯಪ್ರವೃತ್ತರಾಗಿತ್ತು. ಮತ್ತು ನೀವು ಇವರು TVK ಏನು ಹೇಳ್ತಾರೆ ಅವ್ರದ್ದೊಂದು ಹೇಳಿಕೆಗಳನ್ನೆಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದರು. ಯಾಕಂದರೆ ಜಾತ್ಯತೀತ ತತ್ವದ ಬಗ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ BJPಯ ವಿರುದ್ಧ ನಾನಿದ್ದೀನಿ ಅಂತ ಹೇಳಿ. ಯಾಕಂದರೆ TVK ಒಬ್ಬರೇ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬಾಕಿ ಎಲ್ಲ ಪಕ್ಷದವರು ಸಹ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ರು. ಅದು NDA ಜೊತೆ ADMKನೂ ಹೋಗಿತ್ತು, DMKನೂ ಹೋಗಿತ್ತು. ಆದ್ದರಿಂದ ತಮಿಳುನಾಡಿನ ಜನ ಭಾಳ ಪ್ರಬುದ್ಧ ಮತದಾರರು ಸರಿಯಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋಮುವಾದ ಮತ್ತು ಹಿಂದಿ ಹೇರಿಕೆ ಇವೆಲ್ಲ ನಡೆಯೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಥ್ರೂ TVK, ಅದು ಅವ್ರ ಪಾರ್ಟಿ ಏನಿದೆ ಆ ಪಾರ್ಟಿ ಮೂಲಕ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.